ನಮಸ್ಕಾರ ಸ್ನೇಹಿತರೆ, 7 ವೀಕ್ಸ್ ಮಾಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ಕು ನಿಮಗೆ ಟೈಟಲ್ ನೋಡಿದ ತಕ್ಷಣ ಗೊತ್ತಾಗತ್ತೆ, ಇದು ಎಲ್ಲರಿಗೂ ಸಾಮಾನ್ಯವಾಗಿ ಒಂದು ಅನುಭವ ಆಗಿರುತ್ತೆ. ಹೌದು, ಇವತ್ತು ಬೆಳಗ್ಗೆ ನನಗೂ ಕೂಡ ಗ್ಯಾಸ್ ಕೈ ಕೊಟ್ಟಿತ್ತು. ನನ್ನ ಹತ್ರ ಡಬಲ್ ಸಿಲಿಂಡರ್ ಇದೆ, ಆದರೂ ಕೂಡ ನಾನು ಬುಕ್ ಮಾಡೋದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೆ. ಹಾಗಾಗಿ ಬುಕ್ ಆಗಿತ್ತು, ಬಟ್ ಇನ್ನೂ ಬಂದಿರಲಿಲ್ಲ. ಬಟ್ ಹಾಗಾಗಿ ಸ್ವಲ್ಪ ಎಡವಟ್ಟಾಯಿತು. ನಾನು ಕುಕ್ಕರ್ನಲ್ಲಿ ಇಟ್ಟಿದ್ದೆ, ಅನ್ನ ಮತ್ತು ಮೂಲಂಗಿ ಹುಳಿ ಮಾಡಬೇಕು ಅಂತ ಹೇಳಿ ಇಟ್ಟಿದ್ದೆ. ನೋಡಿ, ಕುಕ್ಕರ್ ಆಲ್ಮೋಸ್ಟ್ ಕೂಗೋ ಸ್ಟೇಜಲ್ಲಿ ಬಂದಿತ್ತು, ಆದರೆ ಕುಕ್ಕರ್ ಕೂಗಲಿಲ್ಲ. ಕಾರಣ ಗ್ಯಾಸ್ ಆಗೋಯಿತು. ಮತ್ತು ಉಪ್ಪಿಟ್ಟು ಮಾಡಬೇಕು ಅಂತ ಹೇಳಿ ಉಪ್ಪಿಟ್ಟಿಗೆಲ್ಲ ಪ್ರಿಪ್ರೇಷನ್ಸು ನಡೆದಿತ್ತು, ಆದರೆ ಗ್ಯಾಸ್ ಕೈ ಕೊಟ್ಟಿದ್ರಿಂದ ಯಾವುದೂ ಮಾಡೋಕ್ಕಾಗಲಿಲ್ಲ. ನಮ್ಮ ಹಸ್ಬೆಂಡು ಇದೇ ಒಂದು ಚಾನ್ಸು, ಹೋಟ್ಲಿಂದ ತಿಂಡಿ ತೊಗೊಂಬರ್ತೀನಿ ಅಂತ ತಿಂಡಿನೇನೋ ತೊಗೊಂಬಂದರು. ಆಮೇಲೆ ನಾನು ಕುಕ್ಕರ್ ತೆಗೆದು ನೋಡಿದಾಗ ಅದರಲ್ಲಿ ಅನ್ನ ಮತ್ತು ಬೇಳೆ ಚೆನ್ನಾಗಿ ಬೆಂದಿತ್ತು. ಹಾಗಾಗಿ ನಾನು ಏನು ಮಾಡಿದೆ, ಸಾಂಬಾರನ್ನು ನನ್ನ ಮೈಕ್ರೋವೇವ್ ಓವನಲ್ಲಿ ಮಾಡಿದೆ. ಅದನ್ನು ನಿಮಗೋಸ್ಕರ ವಿಡಿಯೋ ಮಾಡಿಟ್ಟಿದ್ದೀನಿ. ನಾನು ಸುಮಾರು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ನಾನು ಮೈಕ್ರೋವೇವ್ ಓವನಲ್ಲಿ ಯಾವ ರೀತಿ ನಮ್ಮ ದಿನನಿತ್ಯ ಅಡುಗೆಗಳಲ್ಲಿ ಉಪಯೋಗಿಸ್ಕೋಬೋದು ಅನ್ನೋದನ್ನ ತೋರಿಸ್ತೀನಿ ಅಂತ. ಅದನ್ನು ಇವತ್ತು ರೆಕಾರ್ಡ್ ಮಾಡಿದ್ದೀನಿ, ಬನ್ನಿ ನೋಡೋಣ. ನೋಡಿ, ಬೇಳೆ, ಹೋಳು, ಟೊಮೆಟೊ ಇದೆಲ್ಲ ಚೆನ್ನಾಗಿ ಬೆಂದಿದೆ, ಗೊತ್ತಾಗ್ತಾಯಿದೆ. ಇದು ಮೈಕ್ರೋವೇವ್ ಓವನ್ ಕಂಟೈನರು, ನಾವು ಇದನ್ನೇ ಯೂಸ್ ಮಾಡಬೇಕು. ಸ್ವಲ್ಪ ವಾರ್ಮ್ ಆಗಲಿ ಅಂತ ಹೇಳಿ ಒಂದು 30 ಸೆಕೆಂಡ್ಸ್ ಅಷ್ಟು ಇಡ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತಗೊಳ್ತಾ ಇದ್ದೀನಿ. ಇದನ್ನು ಮತ್ತೆ ಮೈಕ್ರೋವೇವ್ನಲ್ಲಿ ಇಡ್ತೀನಿ. ಸುಮಾರು 1 ನಿಮಿಷದಷ್ಟು ಕಾಯಿಸ್ತೀನಿ ಎಣ್ಣೆನ, ಅಷ್ಟು ಬೇಕಾಗತ್ತೆ. ಈಗ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆಗೆ ಬೇಕಾಗೋಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಇದನ್ನು ಓವನ್ ಒಳಗಡೆ ಇಡ್ತೀನಿ. 1 ನಿಮಿಷದಷ್ಟು ಬಿಸಿ ಮಾಡ್ತೀನಿ. ನಿಮಗೆ ಗೊತ್ತಾಗತ್ತೆ, ಅದು ಸಾಸಿವೆ ಸಿಡಿಯೋ ಶಬ್ದ ಕೇಳತ್ತೆ. ಅದಾಗಿದೆ. ಇವಾಗ ಅದನ್ನು ತೆಗೆದು ಬೆಂದಿರೋ ಹೋಳು, ಬೇಳೆ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ, ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಟೊಮೆಟೊ ಕೂಡ ಸ್ಮ್ಯಾಶ್ ಮಾಡಿ ಹಾಕ್ತೀನಿ. ನೋಡಿ, ಚೆನ್ನಾಗಿ ಗೊತ್ತಾಗ್ತಾ ಇದೆ. ಚೆನ್ನಾಗಿ ಒಗ್ಗರಣೆ ಮಿಕ್ಸ್ ಆಗಿದೆ. ಮತ್ತೆ ಇದನ್ನು 1-2 ನಿಮಿಷಗಳ ಕಾಲ ಮೈಕ್ರೋವೇವ್ನಲ್ಲಿ ಹೀಟ್ ಮಾಡ್ತೀನಿ. ಈಗ ಇದಕ್ಕೆ ಹುಳಿ ಪುಡಿ ಅಥವಾ ನೀವು ಸಾಂಬಾರ್ ಪುಡಿ ಅಂತ ಏನು ಹೇಳ್ತೀರಾ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಿಮ್ಮ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳೋದು. ನಾನೊಂದು ಸುಮಾರು 1-2 ಚಮಚದಷ್ಟು ಹಾಕಿದ್ದೀನಿ. ಚೆನ್ನಾಗಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಇದು ಸ್ವಲ್ಪ ಗಂಟು ಕಟ್ಬಿಡುತ್ತೆ, ಪುಡಿ ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂದರೆ. ಈಗ ಇದಕ್ಕೆ ಹುಣಸೆ ರಸ, ಇದು ಅಷ್ಟೇ ನಮ್ಮ ಅಡುಗೆಗೆ ಅನುಸಾರವಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ 1 ಹೊತ್ತಿಗಷ್ಟೇ ಮಾಡೋದು. ಈಗ ಇದೊಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಇದು ಕಲರ್ ಸ್ವಲ್ಪ ಕಪ್ಪಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತೆ ಇದನ್ನು ಮೈಕ್ರೋವೇವ್ನಲ್ಲಿ ಇಡ್ತೀನಿ ಸುಮಾರು ಒಂದು 3 ನಿಮಿಷಗಳ ಕಾಲ. ಮಧ್ಯದಲ್ಲಿ ನಮಗೆ ಕಾಫಿ ಟೀ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ಇದನ್ನು ಕೂಡ ನಾನು ಮಾಡಿಕೊಂಡೆ ಮೈಕ್ರೋವೇವ್ನಲ್ಲೇ. ಮತ್ತೆ ಇದನ್ನು ಒಂದು 5 ನಿಮಿಷಗಳ ಕಾಲ ಸ್ವಲ್ಪ ಚೆನ್ನಾಗಿ ಕುದಿಸಿದೆ. ನೋಡಿ, ಈಗ ಮೂಲಂಗಿ ಹುಳಿ ರೆಡಿಯಾಗಿದೆ.
ನಿಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ.